ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿ ಬಂಧುಗಳೇ. ಆಧ್ಯಾತ್ಮದಲ್ಲಿ ರಾಜಕೀಯ ಆಕ್ಷೇಪಣೀಯ, ರಾಜಕೀಯದಲ್ಲಿ ಆಧ್ಯಾತ್ಮ ಅಪೇಕ್ಷಣೀಯ. ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಆಧ್ಯಾತ್ಮದಲ್ಲಿ ರಾಜಕೀಯ ತರಲೇಬೇಡಿ. ಆದರೆ ರಾಜಕೀಯದಲ್ಲಿ ಮಾತ್ರ ಆಧ್ಯಾತ್ಮ ಬೇಕೇ ಬೇಕು. ಇಲ್ಲಿ ನೋಡಿ, ಇವರು ಕುರುಬ ಬಂದ್ರೆ ಗೌಡ ಬಂದು ಕುರುಬ ನಿಂದಿಸುವಂಥದ್ದು, ದಲಿತರು ಬಂದು ಬ್ರಾಹ್ಮಣರು ನಿಂದಿಸುವಂಥದ್ದು, ಬ್ರಾಹ್ಮಣರು ಹೋಗಿ ದಲಿತ ನಿಂದಿಸೋದು. ಇದೇನ ನಿಮ್ದು? ಇನ್ನು ಯಾವ ಜಾತಿ ನಾನು ಹುಟ್ಟಬೇಕು ಅಂತ? ನೀನು ದೇಹ ಸೇವೆಯನ್ನು ಮಾಡ್ಕೊಂಡೇ ಇದ್ರೆ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಕನಸು ಪಡ್ಕೊಂಡು ಊಟಾಟಕ್ಕೆ ಮಾಡದೆ ಪ್ರಯೋಜನವೇ ಬರೋದಿಲ್ಲ. ನಮ್ಮ ಸಂವಿಧಾನ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆ ಇಲ್ಲ. ನಮ್ಮ ಸಂವಿಧಾನ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆ ಅಲ್ಲವೇ ಅಲ್ಲ. ಮತ್ತಿನ್ನೇನು, ಅದು ಬದುಕು ಕಟ್ಟುವ ಮಹಾನ್ ಗ್ರಂಥ. ಅದು ಬದುಕು ಕಟ್ಟುವ ಮಹಾನ್ ಗ್ರಂಥ. ಕೋಟಿ ಇದ್ದವನು ಕೂಡ ನಿನಗೆ ಕೈ ಮುಗಿದು ಓಟ್ ಕೇಳ್ತಾನೆ ಅಂತಂದ್ರೆ ನಿನ್ನ ಓಟಿನ ಬೆಲೆ ಎಷ್ಟು ಇರಬೇಕು ಯೋಚನೆ ಮಾಡು ಮೂಡ ಅಂತ. ಹಾಗೆ ನೀನು ಓಟ್ ಹಾಕಬೇಕಾದ್ರೆ ಬಹುಶಃ ನಿನ್ನ ಹತ್ರ ಒಂದು ಪವರ್ ಇದೆ ಅಂತ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರು ಬದಲಾವಣೆ ತಿಳ್ಕೊಂಡ ಮೇಲೆ ನಾನು ನೋಣಿ ವಿಚಾರವಾಗಿ ಕೇಳಿದೆ. ಆಗ ನೀವು ಹೇಳ್ತಾ ಇದ್ರಿ ರಾಜಕೀಯ ರಣತಂತ್ರ ಅನ್ನೋ ಒಂದು ಪುಸ್ತಕ ಇದೆ ಅಂತ. ಸೊ ಆ ಪುಸ್ತಕದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಕುತೂಹಲ. ಸೊ ಪುಸ್ತಕ ಕೂಡ ಇದೆ, ಬಟ್ ಓದಕ್ಕಾಗಿಲ್ಲ ಸಂಪೂರ್ಣವಾಗಿ. ಗುರುಗಳೇ, ಏನೆಲ್ಲ ಇದೆ, ಎಲ್ಲಿ ಪಡ್ಕೊಳ್ಬೋದು, ಈ ವಿಚಾರವಾಗಿ ತಿಳಿಸಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಂದು ಪುಸ್ತಕ ನಾವು ಬರೀಬೇಕಾದ್ರೆ ಬಹುಶಃ 1 ವರ್ಷ ಸಮಯ ತೆಗೆದುಕೊಳ್ಳುತ್ತೆ. 1 ವರ್ಷ. ಅದು ನಿತ್ಯ ಪ್ರಾರ್ಥನಾ ಅಂಡ್ ಈ ಕಾಂಬಿನೇಷನ್ ದಶಾಭಕ್ತಿಗಳು ಬರ್ತಾವಲ್ಲ, ಆ ದಶಾಭಕ್ತಿ ಅಂತರಭಕ್ತಿ ಅಷ್ಟೋತ್ತರ ಹೇಳಿಕೊಳ್ಳಲೇಬೇಕದು. ಅದು ಯಾರಿಗಾದರೂ ಆ ರಾಶಿ ಕುಂಡಲಿಯ ಏನು ಆ ಕಾಂಬಿನೇಷನ್ ಇದೆಯೋ, ಆ ರಾಶಿ ಕುಂಡಲಿಯಲ್ಲಿರ್ತಕ್ಕಂತಹದ್ದು ಏನು ಪ್ಲಾನೆಟ್ ಇದೆಯೋ ಅದೇನಾದರೂ ಇವರಿಗೆ ಪ್ಲಸ್ ಆರ್ ಮೈನಸ್, ಲಾಭ ಆರ್ ನಷ್ಟಗಳು ಕೊಡ್ತಾ ಇದೆ ಅಂತಂದರೆ ಆ ದಶಾಭಕ್ತಿ ಇಂಪಾರ್ಟೆಂಟ್. ಅದಕ್ಕಾಗಿ ಒಂದು ಪುಸ್ತಕ ಏನಿದೆಯೋ ನಿತ್ಯ ಪ್ರಾರ್ಥನಾ ಅದಿರ್ತಕ್ಕಂತಹದ್ದು ಏನಿದೆಯೋ ಅದು ಬಹಳ ಸಮಯ ತೆಗೆದುಕೊಂಡ್ಬಿಡುತ್ತೆ ನಮಗೆ. ಅದಾದ ಮೇಲೆ ಅದು ಕೂಡ ಇರುತ್ತೆ ಅಲ್ಲಿ ಈ ಸುಭಾಷಿತಗಳು, ಗೆದ್ದೇ ಗೆಲ್ಲುವ ರಾಜಕೀಯ ರಣತಂತ್ರ ಅಂತೇಳಿ ಚಾಣಕ್ಯನು ಕೆಲವೊಂದೆಲ್ಲ ಏನು ಬರೆದಿದ್ದಾನೋ ಅದಕ್ಕೆ ಸಂಬಂಧಪಡ್ತಕ್ಕಂತಹದ್ದು. ಈ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಇಲ್ಲಿ ಮೇಲಿರ್ತಕ್ಕಂತಹದ್ದೇ ನಮಗೆ ತೋರಿಸ್ಕೊಡುತ್ತೆ. ಫೇಸಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಏನಿದೆಯೋ ಅದರ ವದನದ ಒಳಗಡೆ ಇರ್ತಕ್ಕಂಥ ಎಲ್ಲವನ್ನು ಕೂಡ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟೆಲ್ಲವೂ ಕೂಡ ಡೀಟೇಲ್ಸ್ ಇದರಲ್ಲಿದೆ. ಅಂತಹ ರಾಜಕೀಯ ರಣತಂತ್ರ ಅಂತಂದರೆ ನಾನು ಏನು ಹೇಳ್ತೀನಿ ಅಂತಂದರೆ, ಇಲ್ಲೊಂದು ಹೊರಡು ಬರೆದಿದ್ದೇನೆ, ಬಹಳ ಮುಖ್ಯವಾಗಿ ಬರೆದಿದ್ದೇನೆ. ಆಧ್ಯಾತ್ಮದಲ್ಲಿ ರಾಜಕೀಯ ಆಕ್ಷೇಪಣೀಯ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿ ಬಂಧುಗಳೇ. ಆಧ್ಯಾತ್ಮದಲ್ಲಿ ರಾಜಕೀಯ ಆಕ್ಷೇಪಣೀಯ, ರಾಜಕೀಯದಲ್ಲಿ ಆಧ್ಯಾತ್ಮ ಅಪೇಕ್ಷಣೀಯ. ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಆಧ್ಯಾತ್ಮದಲ್ಲಿ ರಾಜಕೀಯವನ್ನು ತರಲೇಬೇಡಿ. ಆದರೆ ರಾಜಕೀಯದಲ್ಲಿ ಮಾತ್ರ ಆಧ್ಯಾತ್ಮ ಬೇಕೇ ಬೇಕು. ಅಲ್ಲಿ ಶುದ್ಧಿಯಾಗಬೇಕು, ಅಲ್ಲಿರ್ತಕ್ಕಂತಹ ಭ್ರಷ್ಟಾಚಾರ ಅನಾಚಾರಗಳು ತೊಲಗಬೇಕು ಅಂತಂದರೆ ರಾಜಕೀಯದ ಒಳಗಡೆ ಬಹುಶಃ ಮೊನ್ನೆ ಯಾರೋ ಕೇಳ್ತಾ ಇದ್ದರು, ಈ ಒಂದು ಯಾರು ಅಂತಂದರೆ ಯಾವುದೋ ಮಾಧ್ಯಮದ ಆ್ಯಂಕರ್ ಅವರು ದೊಡ್ಡ ಮಟ್ಟದ ಸಾಹಿತ್ಯನ ಕೇಳ್ತಾ ಇದ್ದರು. ಆ ಸಾಹಿತಿ ಏನು ಹೇಳ್ತೀನಿ, ನಿಮಗೆ ರಾಜಕೀಯ ಅಂದರೆ ಇಷ್ಟನಾ ಅಂತ ಕೇಳಿದ ಮೇಲೆ ಯಾರೋ ಒಬ್ಬ ಸ್ವಾಮೀಜಿನ ಕೇಳಿದ್ರಂತೆ. ಆ ಸ್ವಾಮೀಜಿ ಇಲ್ಲ, ನಾನು ರಾಜಕೀಯಕ್ಕೆ ಹೋಗಬೇಕು ಅಂತಂದಾಗ, ಅಂದರೆ ಆಧ್ಯಾತ್ಮದಲ್ಲಿ ಸಾಕಾಗ್ಬಿಡ್ತೆ ನಿಮಗೆ, ಆಧ್ಯಾತ್ಮದಲ್ಲಿ ಅಷ್ಟೇನಾ ಅಂತ ಇವರಂದ್ರಂತೆ, ಸಾಹಿತಿ ಅಂದ್ರಂತೆ. ಎಲ್ಲ ನಕ್ಕಿಬಿಟ್ರು. ಬಹುಶಃ ಗೊತ್ತಿರಲಿ ಇವರಿಗೆ, ಸಾಕಾಗಿಲ್ಲ. ಅಲ್ಲಿ ಆಧ್ಯಾತ್ಮದಲ್ಲಿ ಶುದ್ಧಿಯನ್ನು ಮಾಡಿಕೊಂಡು ಸಿದ್ಧಿಯನ್ನು ಪಡ್ಕೊಂಡು ಇವೆರಡನ್ನು ಅಪ್ಲೈ ಮಾಡಲಿಕ್ಕೆ ರಾಜಕೀಯಕ್ಕೆ ಬರ್ತಾ ಇರೋದವರು. ಬಹುಶಃ ನೀವೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ, ಅಥವಾ ನಿಮಗೆ ನಗಬೇಕು ಅಂತ ಒಂದಷ್ಟು ಐಟಮ್ ಸಿಗುತ್ತೋ ನಗ್ತಾ ಇರ್ತೀರ. ಅದು ಅಲ್ಲವೇ ಅಲ್ಲ ರೀ, ಅಲ್ಲವೇ ಅಲ್ಲ. ಚೆನ್ನಾಗಿ ಬರೆದಿಟ್ಕೊಳ್ಳಿ. ರಾಜಕೀಯದ ಒಳಗಡೆ ಅದು ಯಾಕೋ ಗೊತ್ತಿಲ್ಲ, ಒಂದೇ ವರ್ಡಲ್ಲಿ ಸುಮ್ಮನೆ ಬ್ಯಾಕ್ ಆಗಿಬಿಡ್ತಾರೆ ಜನ. ಅದು ಆಧ್ಯಾತ್ಮದಲ್ಲಿ ಇರ್ತಕ್ಕಂಥ ರಾಜಕೀಯ ಹೋಗೋದು ಇವ್ರಿಗೆ ಹಾಕಬೇಕು, ರಾಜಕೀಯ ಇವ್ರಿಗೆ ಹಾಕಬೇಕು, ಇನ್ಯಾರಿಗೆ ಬೇಕೋ, ತರಳೆಗಳಿಗ ಜಾಗ ಅಂದರೆ ನೀವು ಅಂದ್ಕೊಂಡಿರೋದು ಏನು, ಬರೀ ತರಳೆಗಳೇ ಇರಬೇಕು ರಾಜಕೀಯದಲ್ಲಿ ಅಂತ. ಆ ತರಳೆಗಳು ಇದ್ದಿದ್ದಕ್ಕೆ ರಾಜಕೀಯ ಹೀಗಾಗಿ ದೇಶ ಎಲ್ಲ ಅಧಪತನ ಆಗ್ತಿರೋದು.
ಅದಕ್ಕಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಆಧ್ಯಾತ್ಮ ಯಾವಾಗ ರಾಜಕೀಯದಲ್ಲಿ ಹೆಜ್ಜೆ ಇಡುತ್ತೋ ಆವಾಗ ಸಿದ್ಧಿ ಆಗೋದು, ಅದು ಆವಾಗ ಶುದ್ಧಿ ಆಗೋದು. ಶುದ್ಧಿ ಅಂತಂದರೆ ಬಹುಶಃ ನನಗೆ ಈ ಜಾತಿಗಳಿದಾವಲ್ಲ ಇವು ಯಾವೂ ಕೂಡ ವರ್ಕೌಟೇ ಆಗಲ್ಲ ನನ್ನ ಬಳಿ, ಯಾವುದೇ ಕಾರಣವೂ ಆಗಲ್ಲ. ಇಲ್ಲಿ ನೋಡಿ, ಇವರು ಕುರುಬ ಬಂದರೆ ಗೌಡ ಬಂದು ಕುರುಬ ನಿಂದಿಸುವಂಥದ್ದು, ದಲಿತರು ಬಂದು ಬ್ರಾಹ್ಮಣರು ನಿಂದಿಸುವಂಥದ್ದು, ಬ್ರಾಹ್ಮಣರು ಹೋಗಿ ದಲಿತರು ನಿಂದಿಸೋದು. ಇದೇನು ನಿಮ್ಮದು? ಇನ್ನು ಯಾವ ಜಾತಿ ನಾನು ಹುಟ್ಟಬೇಕು ಅಂತ, ಯಾವ ಜಾತಿ ಹುಟ್ಟು ಸಾಯಬೇಕು ಅಂತ ನೀವು ಹೇಳಿ ಸತ್ತರೆ ಅಲ್ವಾ? ನಾನು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೆ, ಇಲ್ವಲ್ಲ. ಆದರೆ ನಂದು ಒಂದೇ ಒಂದು ಧರ್ಮ, ಮಾನವತಾವಾದಿಯ ಧರ್ಮ. ಅದಕ್ಕಾಗಿ ಇದೊಂದನ್ನು ತರಬೇಕು ಅಂತಂದರೆ ರಾಜಕೀಯದಲ್ಲಿ ಈಸಿ ವೇ ಇದೆ. ಯಾಕೋ ಆ ದಡ್ಡ ಮುಂಡೆಯವ್ರು ತರಲ್ಲ. ಅವ್ರಿಗೇನಂತಂದ್ರೆ ಅವ್ರ ಬೆಳೆಗಳೇ ಬೇಯಿಸ್ಕೋಬೇಕು, ಇನ್ನೊಬ್ಬರ ಮೇಲೆ ಎತ್ತೋದಾಗಲಿ ಅಥವಾ ಇನ್ನೊಬ್ಬರು ನಮ್ಮ ಹಾಗೆ ಚೆನ್ನಾಗಿರಲಿ ಅಂತಕ್ಕಂಥದ್ದು ನಯಾ ಪೈಸೆ ಅವರ ಮನಸ್ಸಲ್ಲಿರಲ್ಲ. ರಾಜಕೀಯ ಅಂತಂದರೆ ಬಹುಶಃ ನಮ್ಮ ಈ ಜಗತ್ತಿನಲ್ಲಿ ಸ್ವಲ್ಪ ತೂಕಕ್ಕೆ ಹಾಕಿ ತಕ್ಕಡಿಗೆ ಹಾಕಿ ನೋಡಿದರೆ ಇಡೀ ಜಗತ್ತಲ್ಲಿರ್ತಕ್ಕಂಥ ಅಷ್ಟೂ ದೇಶಗಳು ಒಂದಾದರೆ ನಮ್ಮದೇ ಒಂದು ದೇಶ ಅಂತ ಏನಾದರೂ ನೀವು ತಿಳಿಸಬೇಕು ಅಂತಂದರೆ ಆ ರಾಜಕೀಯದ ಒಳಗಡೆ ಆಧ್ಯಾತ್ಮ ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಆಮೇಲೆ ಯಾವುದೇ ವ್ಯಕ್ತಿ ಗೆಲ್ಲಬೇಕು ಅಂತಂದರೆ ಅಲ್ಲಿ ರಣತಂತ್ರವನ್ನು ಹೂಡಲೇಬೇಕಾಗತ್ತೆ. ನಾನು ಅದೇ ಹೇಳ್ತೀನಿ, ಯಾರಾದರೂ ರಾಜಕೀಯದಲ್ಲಿ ಅದು ಯಾವುದೇ ಹಂತದ್ದಾಗಿರಬಹುದು, ಅಲ್ಲಿ ಗೆಲ್ಲಬೇಕು ಅಂತಂದರೆ ನೀವು ನಿಂತಿರ್ತೀನಿ ಅಂತಂದರೆ ನಂಬರ್ 1ನೇದು ಯೋಗಗಳು ಬೇಕು. ಅಥವಾ ಯೋಗಗಳು ಇಲ್ಲ ಅಂತಂದರೂ ನಾನು ದೇಶ ಸೇವೆ ಮಾಡಲೇಬೇಕು. ನನ್ನ ಜೀವಮಾನದಲ್ಲಿ ನಾನು ಸಾಯೋದ್ರೊಳಗೆ ಏನಾದರೂ ಒಂದು ದೇಶ ಸೇವೆಯನ್ನು ಮಾಡಿಯೇ ಸಾಯಬೇಕು ಅಂತ ಪಣ ತೊಟ್ಟು ಬಿಟ್ಟರೆ, ಸಂಕಲ್ಪ ತೊಟ್ಟು ಬಿಟ್ಟರೆ ಅವನಿಗೆ ಅದೇ ಯೋಗವಾಗಿ ಮಾರ್ಪಾಟ ಆಗಿಬಿಡುತ್ತೆ. ನೀನು ದೇಹ ಸೇವೆಯನ್ನು ಮಾಡಿಕೊಂಡೇ ಇದ್ದರೆ ದೇಶ ಸೇವೆ ಮಾಡ್ತಕ್ಕಂಥ ಕನಸು ಕೊಟ್ಕೊಂಡು ಬೂಟಾಟಕ್ಕೆ ಮಾಡಿದ್ರೆ ಪ್ರಯೋಜನವೇ ಬರೋದಿಲ್ಲ. ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅಂತಹ ಕಾರ್ಯರೂಪಕ್ಕೆ ತರಬೇಕಾದರೆ ಏನು ಬಹುಶಃ ನಿಮ್ಮ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನಕ್ಕೆ ಅಲ್ಲೊಂದು ದೈವಿಕ ಶಕ್ತಿಯ ಪ್ರಯತ್ನ ಆ್ಯಡ್ ಆಯಿತು ಅಂತಂದರೆ ಮುಗೀತದು. ಅಲ್ಲಿರ್ತಕ್ಕಂತಹ ಅಚಲವಾಗಿರುವ ಒಂದು ನಂಬಿಕೆ, ಅಷ್ಟೇ ಶ್ರದ್ಧೆ ಇದ್ದರೆ ಮಾತ್ರ. ನಾನು ದೇಶದ ಮಾತಾಡ್ತಾ ಇರೋದು ಪ್ರೀತಿಯ ಬಂಧುಗಳೇ. ಅಂತಹ ದೇಶ ಸೌಹಾರ್ದಯುತವಾಗಿ ಸಾಮರಸ್ಯದಿಂದ, ಔದಾರ್ಯದಿಂದ, ಒಪ್ಪುಗೆಯಿಂದ ಮುನ್ನಡೆಸಬೇಕಾದ್ರೆ, ಈಗ ನೋಡಿ, ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನೀನು ಈ ಜಾತಿನವನಾ ಬಾ ಅಂತೆಲ್ಲೂ ಇಲ್ಲ. ಅದೇ ನೀವು ಸ್ಕೂಲ್ ಕಾಲೇಜ್ಗೆ ಸೇರ್ಕೊಳ್ಳಿ, ಜಾತಿ ಕಾಲಮ್ ನೀವು ಫಿಲ್ ಮಾಡಲೇಬೇಕಾಗತ್ತೆ, ಯಾವ ಜಾತಿ ಅಂತ. ನೋಡಿ, ಇದು ದೌರ್ಭಾಗ್ಯ ಅಂತಂದರೆ ಜಾತಿ ಕಾಲವನ್ನು ತೆಗೆದು ಬಿಸಾಕಿರಿ. ಆಮೇಲೆ ಅವರವರು ಈಗ ಹೊಲ ಮಾಡ್ಕೊಳ್ಳಿ, ಗದ್ದೆ ಮಾಡೋನು ಗದ್ದೆ ಮಾಡ್ಕೊಳ್ಳಿ, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಿ, ಯಾರೋ ದೇವರನ್ನ ಪೂಜಿಸ್ಕೊಳ್ಳಿ. ಇದನ್ನು ಬಿಟ್ಬಿಡಿ, ಇದನ್ನು ಜಾತಿ ಒಳಗಡೆ ಹಾಕಬೇಡಿ. ಅವರು ಮಾಡ್ತಾ ಇರ್ತಕ್ಕಂಥ ಕಾಯಕಗಳು ಅಂತ ಅಂದ್ಕೊಳ್ಳಿ. ನಾನು ಹೇಳ್ತಿರೋದು, ರಾಜಕೀಯದಲ್ಲಿ ನೀವೇನಾದರೂ ಸಾಧಿಸಬೇಕು ಅಂತಂದರೆ ಬಹುಶಃ ಈ ಸುಭಾಷಿತಗಳು ಗೆದ್ದೇ ಗೆಲ್ಲುವ ರಾಜಕೀಯ ರಣತಂತ್ರ ಅನ್ನೋದು ಬೇಕು ಅಂತ ನನ್ನ ವಾದ. ಇಲ್ಲೊಂದು ಲಾಸ್ಟ್ ಇದಾಕಿದ್ದೇನೆ, ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹದ್ದು ಏನಿದೆಯೋ, ನಮ್ಮ ಸಂವಿಧಾನ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆ ಇಲ್ಲ. ನಮ್ಮ ಸಂವಿಧಾನ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆ ಅಲ್ಲವೇ ಅಲ್ಲ. ಮತ್ತಿನ್ನೇನು, ಅದು ಬದುಕು ಕಟ್ಟುವ ಮಹಾನ್ ಗ್ರಂಥ. ಮತ್ತೊಂದು ಕೊಟ್ಟಿದ್ದೇನೆ, ಕೋಟಿ ಇದ್ದವನು ಕೂಡ ನಿನಗೆ ಕೈ ಮುಗಿದು ಓಟು ಕೇಳ್ತಾನೆ ಅಂತಂದರೆ ನಿನ್ನ ಓಟಿನ ಬೆಲೆ ಎಷ್ಟಿರಬೇಕು ಯೋಚನೆ ಮಾಡು ಮೂಡ ಅಂತ. ಹಾಗೆ ನೀನು ಓಟ್ ಹಾಕಬೇಕಾದ್ರೆ ಬಹುಶಃ ನಿನ್ನ ಹತ್ರ ಒಂದು ಪವರ್ ಇದೆ ಅಂತ. ನೀನು ಯಾವುದೋ ಒಂದು 500 ರೂಪಾಯಿಗೆ ಮಾರ್ಕೊಡ್ತೀಯ. ಒಂದು ಮತವನ್ನು ಮಾರ್ಕೊಂಡ್ರೆ ಮಗಳನ್ನು ಮಾರ್ಕೊಂಡಂಗಂತೆ. ಅದು ಯಾವುದೋ 500,000 ಮಾರ್ಕೊಂಡ್ಬಿಡ್ತೀಯ. ಯೋಗ್ಯನಾಗಿರ್ತಕ್ಕಂಥವನಿಗೆ ನಾವು ಓಟ್ ಹಾಕಿದ್ರೆ ಆ ಯೋಗ್ಯರು ಯಾರು ಅನ್ನೋದನ್ನು ಬಹುಶಃ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ಒತ್ತಿ ಬರೋದು ಅಲ್ಲವೇ ಅಲ್ಲ. ಆಮೇಲೆ ನಿಮ್ಮ ಓಟು ಕೂಡ, ಒಂದೇ ಒಂದು ಓಟು ಕೂಡ ಬಹಳ ಮುಖ್ಯ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದೇ ಒಂದು ಓಟಿಂದ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಲಿಲ್ಲ ರೀ. ಒಂದೇ ಒಂದು ಓಟ್ ಬೇಕಾಗಿತ್ತು, ಒಂದೇ ಒಂದು ಓಟು. ಚೆನ್ನಾಗಿ ಅರ್ಥ ಮಾಡೋ, ಒಂದು ಓಟು ಎಷ್ಟು ಮುಖ್ಯ ಅಂತ. ಒಂದೇ ಒಂದು ನೀರಿನ ಒಂದು ಹನಿ ಬಹುಶಃ ಅದು ತುಂಬ ಕೊಡ ತುಂಬಿದೆ, ಒಂದೇ ಲಾಸ್ಟ್ ಬಾರ್ಡ್ರಲ್ಲಿದೆ, ಅದು ಸ್ವಲ್ಪ ಜಾರಬೇಕು ಅಂತಂದ್ರೆ ಒಂದು ಹನಿ ಬೀಳಬೇಕು. ಹಾಗೆ ನಿಮ್ಮ ಬದುಕಲ್ಲಿ ಆನಂದ ಜಾರಬೇಕು, ಬಹುಶಃ ಐಶ್ವರ್ಯ ತುಳುಕಬೇಕು ಅಂತಂದರೆ ನಿಮ್ಮ ಯೋಚನೆ ತುಂಬ ಅದ್ಭುತವಾಗಿರಬೇಕು. ನಿಮ್ಮ ಯೋಚನೆ ದೊಡ್ಡ ಸ್ತರದಲ್ಲಿರಬೇಕು, ಉಚ್ಚ ಸ್ತರದಲ್ಲಿರಬೇಕು. ಅದಕ್ಕೆ ಈ ರಾಜಕೀಯ ರಣತಂತ್ರವನ್ನು
ಬಹುಶಃ ನನ್ನ ಬಳಿ ಯಾವುದಾದ್ರೂ ಒಂದು ಕೇಸ್ ತೆಗೆದುಕೊಂಡ್ರೆ ಅದು 3 ಅವನಿಗೆ ಗೆದ್ದು ಬರೋ ತನಕ ಬಿಡಲ್ಲ. ಅಂದರೆ ಅಷ್ಟು ಸಂಕಲ್ಪ ಮಾಡಿರ್ತೇನೆ. 10 ಜನರಿಗೆ ಹಾಕುವಂಥ ಎಫರ್ಟನ್ನು ನಾನೊಬ್ಬ ಅವನಿಗೊಬ್ಬನಿಗೆ ಹಾಕಿರ್ತೇನೆ. ಈ ನಿಂತಿರ್ತಕ್ಕಂಥ ಆಪೋಸಿಟ್ 3 ಸಲ ಮಿನಿಸ್ಟರ್ ಆಗಿರಲಿ ಬಹುಶಃ ಇವನು ಸಂಕಲ್ಪ ತೊಟ್ಟಿದ್ದಾನೆ ಅಂತಂದರೆ ಅವನು ಸ್ವಲ್ಪ ಅಡ್ಡದಾರಿ ಹಿಡಿದಿರ್ತಾನೆ ಗೊತ್ತಿಲ್ಲ. ಇವನು ದಾರಿ ಸಕ್ರಮವಾಗಿದ್ದರೆ ಖಂಡಿತವಾಗಲೂ ಗೆಲ್ತಾನೆ. ಆಮೇಲೆ ಕೆಲವರು ಪ್ರಶ್ನೆ ಇರುತ್ತೆ, ಗುರುಗಳೇ ಈ ಪಾಪ್ಯುಲಾರಿಟಿನೇ ಇಲ್ಲ ಅಂದರೆ ಜನರಿಗೆ ಗೊತ್ತೇ ಇಲ್ಲ ಅಂತಂದರೆ ಹೆಂಗೆ ಗೆಲ್ಲಕ್ಕಾಗತ್ತೆ ಗುರುಗಳು ಅಂತ ಕೆಲವು ಪ್ರಶ್ನೆ ನನ್ನನ್ನು ಯಾರೋ ಬಹುಶಃ ಕೆಲವು ವರ್ಷಗಳಿಂದ ಮಾಡಿದರು. ಅದು ಯಾವ ಸಂದರ್ಭ ಅಂತಂದರೆ ಚಿರಂಜೀವಿನವರು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ರು, ಪ್ರಜಾರಾಜ್ಯಂ ಅಂತ. ಆ ಪ್ರಜಾರಾಜ್ಯಂ ಕಟ್ಟಿರುವ ಚಿರಂಜೀವಿ ಯಾರು ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಹೊರಳಿಗೆ ಗೊತ್ತಿರುತ್ತೆ ಬಹುಶಃ. ಅಂತಹ ಪ್ರಜಾರಾಜ್ಯಂ ಕಟ್ಟಿರುವ ಆ ಒಂದು ನಾಯಕ ಚಿರಂಜೀವಿ, ಮೆಗಾಸ್ಟಾರ್ ಚಿರಂಜೀವಿಯವರು, ಅವನ ಪಕ್ಷದಲ್ಲಿ ಯಾರೂ ಗೆಲ್ಲಲಿಲ್ಲ, ಆತ ಕೂಡ ಗೆಲ್ಲಿಲ್ಲ. ಇದು ನಿಮಗೆ ಗೊತ್ತಿದೆ. ಯಾರೋ ಒಬ್ಬರು ಪಾಪ್ಯುಲಾರಿಟಿ ಇದ್ರೇನೆ ಸಾಧ್ಯ ಅಂತ. ಅದೇ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲ, ಒಂದು ಮಠಾಧಿಪತಿ, ದೇವಸ್ಥಾನದ ಅರ್ಚಕ, ಮೊದಲು ದೇವಸ್ಥಾನದ ಅರ್ಚಕ, ಮಠಾಧಿಪತಿ, ಆ ನಂತರ MP ಎಲೆಕ್ಷನಲ್ಲಿ ಗೆದ್ದು ಬರ್ತಾರೆ. ಅವರು ಇತಿಹಾಸವನ್ನು ಸೃಷ್ಟಿಸ್ತಾರೆ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಯೋಗಿ ಆದಿತ್ಯನಾಥ್ ಪಾಪ್ಯುಲಾರಿಟಿ ಏನಲ್ಲ, ಅವ್ರು ಸಿನಿಮಾ ಸ್ಟಾರ್ ಏನಲ್ಲ. ಇವ್ರು ಯಾಕೆ ಸೋತರು, ಅವ್ರು ಯಾಕೆ ಗೆದ್ದರು? ಸ್ವಲ್ಪ ಯೋಚನೆ ಮಾಡಿ. ನೀವು ಸ್ವಲ್ಪ ಯೋಚನೆಗೆ ಸ್ವಲ್ಪ ಆಹಾರ ಕೊಡಿ. ಆ ಆಹಾರ ನೀವು ಕೊಟ್ಟರೆ ಅರ್ಥ ಆಗುತ್ತೆ ಇಲ್ಲಿ ಯೋಗಗಳು ಬೇಕು. ನೇರ ಈ ವಿಷಯಕ್ಕೆ ಬರ್ತೇನೆ. ಯಾರಾದರೂ ರಾಜಕೀಯದಲ್ಲಿ ಏನಾದರೂ ಮುನ್ನಡೆಯಬೇಕು ಅಂತಂದರೆ ಈ ವರ್ಷ ಇನ್ನು ಇರ್ತಕ್ಕಂತಹ ಎಂದೋ ಎಲೆಕ್ಷನ್ಗೆ, ಅದು ಯಾವಾಗ ನೀವು ನಿಲ್ತಿರೋ ಗೊತ್ತಿಲ್ಲ, ಬಹುಶಃ 12 ವರ್ಷಗಳಿಗೆ ಒಂದು ಸೇಫ್ ಝೋನಲ್ಲಿ ನೀವು ಹೋಗಲೇಬೇಕು ಅಂತಂದರೆ 12 ವರ್ಷ ನಿಮಗೊಂದು ತಾಕತ್ತು ಕೊಡಬೇಕು ಅಂತಂದರೆ ಈ ವರ್ಷ ಅಂತಹ ಗುರುವಿನ ಕೃಪೆ ಪಡೆದುಕೊಳ್ಳಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಆ ರಾಜಕೀಯಕ್ಕೆ ಸಂಬಂಧಪಟ್ಟವ ಈ ಉಡ್ಡಿಸ್ ತಂತ್ರ ಕೆಲವೊಂದು ಮಾತಾಡ್ತಾ ಬರುತ್ತೆ. ಇನ್ನೂ ಕೆಲವು ಪ್ರಯೋಗಗಳಿದ್ದಾವೆ. ಈ 18 ಜನ ಮಂಗಳಮುಖಿಯರ ಕೈಯಲ್ಲಿ 18 ಜನ ಮಂಗಳರ ಮುಖಿಯರ ಕೈಯಲ್ಲಿ ಆಪೋಸಿಟ್ ವ್ಯಕ್ತಿ ಅಂತ ಯಾರು ಗೊತ್ತಾಗ್ಬಿಟ್ರೆ ಒಂದು ಕಟ್ಟುವ ಪದ್ಧತಿ ಇದೆ. ಆ ಕಟ್ಟುವ ಪದ್ಧತಿ ಇದ್ದರೆ ನಾನು ಅದನ್ನು ಹೇಳಿದೆ, 3 ಸಲ ಮಿನಿಸ್ಟರ್ ಆದರೂ ಅವಾಗ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಬಟ್ ನೀನು ದೇಶದ ಸೇವೆ, ಜನಸೇವೆ ಮಾಡ್ತೀಯ ಸಂಕಲ್ಪ ಪಟ್ಕೊಂಡಿರಬೇಕು. ನೀನು ಸ್ವಾರ್ಥವಾಗಿ ಗೆದ್ದುಬಿಟ್ಟು ನಿನ್ನ ಬದುಕನ್ನು, ನಿನ್ನ ಹೆಂಡತಿ ಮಕ್ಕಳನ್ನು ಐಷಾರಾಮ ಕಾರಲ್ಲಿ ತಿರುಗಿಸಿ ಅಂದರೆ ವರ್ಕೌಟ್ ಆಗಲ್ಲ. ಇಲ್ಲಿ ನಿನ್ನ ಮಗಳಿಗೊಂದು BMW, ನಿನ್ನ ಮಗನಿಗೊಂದು ಬೆಂಜು, ನಿಮ್ಮ ಮನೆಯವರಿಗೊಂದು ಲ್ಯಾಂಡ್ ರೋವರು ಏನೋ ಕೊಡಿಸ್ಬಿಟ್ಟು ನೀನು ಸುಮ್ಮನೆ ಯಾವುದೋ ಒಂದು ತೋರಿಸ್ಕೊಳ್ಳೋಕೆ ಈ ಯಾವುದೇ ನಡೆಯ ದೇಶ ಸೇವೆ ಮಾಡುತ್ತೀನಿ ಅಂತ ಸಂಕಲ್ಪ ಹೊತ್ತು ಬಂದದ್ದಾದರೆ ಖಂಡಿತವಾಗಲೂ ಅವ್ನು ಗೆದ್ದಿಗಲ್ಲ. ಅಂದರೆ ಇದರಲ್ಲಿ ಅಷ್ಟು ತಂತ್ರವನ್ನು ಅಂತ ಸುಭಾಷಿತಗಳ ರೂಪದಲ್ಲಿ ನಾನು ಅದನ್ನು ಕೊಟ್ಟಿರ್ತೇನೆ. ಆ ಪದ್ಧತಿಯಲ್ಲಿ ಇದಿರುತ್ತೆ. ಅಂತಹದ್ದು ಬಹುಶಃ ಇದು ನಾನು ಬರಬೇಕಾದ್ರೆ ಬೆಳಗಿನ ಜಾವ ಆಗಿತ್ತು. ನಾನು ಬೆಳಗಿನ ಜಾವ 3 ಗಂಟೆಯಲ್ಲಿ ಪೆನ್ನು ತಗೊಂಡು ಬಹುಶಃ ಏನು ಮೈಂಡಿಗೆ ಬರುತ್ತೋ ಬಹುಶಃ ಅವರಿಗೆ ಇದು ಬಹಳ ಖುಷಿಯನ್ನು ಕೊಡುತ್ತೆ ಅಂತಂದರೆ ಒಂದು ಸಣ್ಣದೊಂದು ಇದಕ್ಕೊಂದು ಪರಿವಿಡಿ ಕೊಡ್ತೀನಿ ನಾನು. ಆ ಪರಿವಿಡಿ ಕೊಟ್ಟಾಗ ಫೇಸಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅನ್ನೋದು ಇಂಗ್ಲೀಷ್ನಲ್ಲಿ ಒಂದು ನಾಣ್ಣುಡಿ ಇದೆ, ಅದು ನಿಮಗೆ ಗೊತ್ತಿದೆ. ಇದನ್ನೇ ಕನ್ನಡದಲ್ಲಿ ಹೇಳಬೇಕಂದ್ರೆ ವದನ ಒಳಗಿನ ಭಾವನೆಗಳ ದರ್ಪಣ. ಇದು ಅಂದರೆ ಇದ್ರ ಒಳಗಡೆ ಏನಿದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದೊಂದು ಸೀನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಂತಹದ್ದು ಈ ಪುಸ್ತಕವೇ ಆದರೂ ಮುಖಚಿತ್ರ ಒಳಗಿನ ಅಂಶಗಳ ಸೂಚಕ. ಹಾಗೆಯೇ ಮುಖಚಿತ್ರದಿಂದ ಪುಸ್ತಕದಲ್ಲಿರುವ ವಿವರಗಳನ್ನು ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಲು ಸುಭಾಷಿತಗಳ ರೂಪದಲ್ಲಿ ಕೊಡಲಾಗಿದೆ. ಈ ಪುಸ್ತಕ ಯಾವುದೇ ಮುನ್ನುಡಿ, ಬೆನ್ನುಡಿ, ಚಿನ್ನುಡಿಯ ಹಂಗಿಲ್ಲದೆ ನಿಮ್ಮ ಅಂಗಳದ ಹಂದ ಹೆಚ್ಚಿಸುವ, ಅಂದರೆ ನಿಮ್ಮ ಒಂದು ಅಂಗಳದ ಅಂದ ಹೆಚ್ಚಿಸುವ, ನಿಮ್ಮ ಮನಸ್ಸಿಗೆ ಆನಂದ ನೀಡುವ ಸುಭಾಷಿತಗಳ ನನ್ನ ಪೆನ್ನುಡಿ, ನೇರ ಗನ್ನುಡಿ, ಅಡಿಯಿಂದ ಮುಡಿ ತನಕ ಬರೀ ಈ ನೇರ ನುಡಿ, ಇದುವೇ ನಿಮ್ಮ ವೈರಮುಡಿ. ಶ್ರೀಕೃಷ್ಣನಿಗೆ ಪುರುಸೊತ್ತಿಲ್ಲ ಅಂಥೇಳಿ ನನ್ನ ಕೈಲಿ ಇದನ್ನು ಬರೆಸಿದ್ದೆ ಅಂತ ನಾನು ಮುಂದಕ್ಕೆ ಬರ್ಕೊಂಡು ಹೋಗಿದ್ದೇನೆ. ಬಹುಶಃ ಆ ಸಂದರ್ಭದಲ್ಲಿ ಜ್ಞಾಪಕ ಬಂದದ್ದು ಕೃಷ್ಣ ನನ್ನ ಕೈಲಿ ಬರೆಸ್ದ ಅಂತ ಅದನ್ನು ಹೇಳಿಕೊಂಡು ಹೋಗಿದ್ದೇನೆ. ಅಂತಹ ಸುಭಾಷಿತಗಳ ಪುಸ್ತಕ ರಾಜಕೀಯದಲ್ಲಿ ಏನಾದರೂ ಕೂಡ ಮುನ್ನಡೆಯುವಂಥವರಿಗೆ ಬಹುಶಃ ಇದು ಒಂದು ಅದ್ಭುತವಾಗಿರತಕ್ಕಂತಹ ಚಮತ್ಕಾರ. ಅಂದರೆ ನೀವು ಜನರ ಬಳಿ ಏನು ಆಶ್ವಾಸನೆ ಕೊಡ್ತೀರಿ ಹಾಗೆ ನಡೆದುಕೊಳ್ಬೇಕು, ಒಂದನೇದು. ಎರಡನೇದು ಏನು ಕೊಡಬೇಕು, ಹೇಗೆ ನಡ್ಕೊಳ್ಬೇಕು ಅಂದರೆ ಒಂದು ವರ್ಷ ಪೂರ್ತಿ ತಯಾರಿ ಮಾಡಬೇಕು. ಈಗ ನನ್ನ ಭಕ್ತರು ಕೆಲವರು ಇದ್ದಾರೆ. ಈಗಾಗಲೇ ಒಂದು ಹುಡುಗನಿಗೆ ರಮಲಶಾಸ್ತ್ರ ಚೆಕ್ ಮಾಡಿದಾಗ 118 ತೆಂಗಿನ ಗಿಡ ನಡಿಬೇಕು ಅಂತ ಬಂತು. 118 ತೆಂಗಿನ ಗಿಡ ನಡಿಬೇಕು ಅಂತ ಬಂತು. ನಡ್ತೀನಿ ಗುರುಗಳೇ, ನಾನು ನಡ್ತೇನೆ, ತುಂಬ ಇನ್ನೂ ಜಾಸ್ತಿ ನಡ್ತೀನಿ ಅಂತಂದ. ನಮ್ಮದು ಜಾಗ ಇದೆ ಅಂತಂದ. ದಡ್ಡ, ನಿನ್ನ ಜಾಗದಲ್ಲಲ್ಲ, ನನ್ನ ಜಾಗದಲ್ಲೂ ಅಲ್ಲ.
ಎಲ್ಲಾದರೂ ಸೊಸೈಟಿಗೆ ಒಂದು ಸಮಾಜಕ್ಕೆ ಅದು ಉಪಯೋಗ ಆಗಬೇಕು ಅಂತ ಕಡೆ ನಡಬೇಕು. ಓ ಹೌದಾ ಅಂತ ಅವನ ಕೈಯಲ್ಲಿ ಅದನ್ನು ಮಾಡಿಸ್ತೇನೆ ನಾನು. ಬಹುಶಃ ಅಷ್ಟು ಗಿಡಗಳು ಚೆನ್ನಾಗಿ ಬರಬೇಕು. ಇನ್ನೂ ಜಾಸ್ತಿ ಹಾಕಬೇಕಾದ್ರೆ 118 ಅವನೊಂದು 200 ಗಿಡಗಳನ್ನು ಹಾಕಿದ್ದಾನೆ. ಎಲ್ಲೆಲ್ಲಿ ಹಾಕಿದ್ದಾನೆ ಅಂದರೆ ಸರ್ಕಾರಿ ಶಾಲೆಗಳಿರೋಂಥ ಜಾಗದಲ್ಲಿ, ಕೆಲವೊಂದು ದೇವಾಲಯಗಳಿರೋ ಜಾಗದಲ್ಲಿ, ಯಾರಿಗಾದರೂ ರೈತರಿಗೆ ಬೇಕು ಅಂತಂದರೆ ಇದನ್ನು ಹೊರತುಪಡಿಸಿ ಕೊಡಬೇಕು ಅಂತಂದರೆ ಯಾರೋ ಒಬ್ಬ ರೈತರಿಗೆ ಈತ 1,000 ತೆಂಗಿನ ಗಿಡನ ಕೊಟ್ಟ. ಇದು ಪೋಷಣೆ ಅವನು ನೋಡ್ಕೊಳ್ತಾನೆ, ಯಾರನ್ನೋ ಇಟ್ಟು ನೋಡ್ಕೊಳ್ತಿದ್ದಾನೆ. ಇನ್ನು ಆ 1,000 ಗಿಡಗಳನ್ನು ರೈತರಿಗೆ ಕೊಟ್ಟನಲ್ಲ, ಅಲ್ಲಿ ನನಗೆ ಬಹಳ ಖುಷಿಯಾಗಿತ್ತು. ಹಾಗೆ ಸಮಾಜ ಸೇವೆ ಮಾಡಬೇಕು ಅಂತಂದರೆ ಇವತ್ತು ನಾವೊಂದು ಎಳೆನೀರು ಕುಡಿತೀವಿ ಅಂತಂದರೆ ಆ ಎಳೆನೀರು ಇವತ್ತು ನೆಟ್ಟ ಗಿಡ ಅಲ್ಲ, ಎಂದೋ ಯಾರೋ 5-6 ವರ್ಷಗಳಿಂದ ನೆಟ್ಟ ಗಿಡ. ಹಾಗೇನೆ ಈ ವೃಕ್ಷಗಳು ಹೇಗೆ ಬೆಳೀತಿರ್ತಾವೋ ನೀನು ಎಲೆಕ್ಷನ್ ಆಗಿ ಬೆಳಿತೀಯ, ಗೆದ್ದೇ ಗೆಲ್ತೀಯ. ಇದು ಮೊದಲ ಸೂಚಕ. ಆಮೇಲೆ ಇನ್ನೊಂದು ಕೆಲವೆಲ್ಲ ಕೂಡ ಆತನಿಗೆ ಅಪ್ಲೈ ಆಗ್ತಿರ್ತವೆ. ಹಾಗೆ ಇದರಲ್ಲಿ ಕೆಲವೊಂದೆಲ್ಲ ಕೂಡ ಅಂತಹ ರಾಜಕೀಯ ರಣತಂತ್ರದ ಪುಸ್ತಕ. ಬಹುಶಃ ಆವತ್ತು ಗುರು ಬದಲಾದಾಗ ಅದನ್ನ ಪಡ್ಕೋಬಹುದು. ಒಂದಾದ್ರೆ ಗುರು ಬದಲಾಗ್ತಾನಲ್ಲ, ಈ ಗುರು ಬದಲಾಗ್ತಕ್ಕಂಥ ಈ 1 ವರ್ಷದಲ್ಲಿ ಅವರ ವಿದ್ಯಮಾನಗಳು ಪ್ರವರ್ಧಮಾನಕ್ಕೆ ಬರಬೇಕು ಅಂತಂದರೆ ಅಂತಹ ರಾಜಕೀಯಕ್ಕೆ ಹೋಗತಕ್ಕಂಥವರು ಈ ರೀತಿಯಾಗಿರತಕ್ಕಂಥದ್ದು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಗೆಲ್ತೀನಿ ಅಂತ ಸಿದ್ಧಾಂತ ಕೆಲವದರಲ್ಲಿದೆ. ಅದಕ್ಕಾಗಿ ಅದೇ ನೀವು 2027-28 ಆ ಒಂದು ಗಿಡ ನಡ್ತೀನಿ ಪ್ರಯೋಜನ ಇಲ್ಲ. 2028ಗೆ ನಿಮ್ಗೆ ಎಳ್ನೀರು ಬಂದಿರಬೇಕು, ಅಥವಾ ಅವ್ರಿಗೆ ರಮಣಶಾಸ್ತ್ರದಿಂದ ಬಂದ ಅವ್ರಿಗೇನು ಬರ್ತದೆ ಅದು ಬಂದಿರಬೇಕು. ಹೀಗೆ ಆ ಪುಸ್ತಕದಲ್ಲಿ ಕೆಲವೊಂದಿದ್ದಾವೆ. ಅಂತಹದ್ದನ್ನು ಮಾಡಿಕೊಂಡ್ರೆ ಉಪಯೋಗವಾದೀತು ಅಂತ. ಗುರು ಸ್ಥಾನ ಪಲಟವಾದಾಗ ಇಷ್ಟು ಮಹಿಮೆಗಳಿಂದ ಕೂಡಿರುತ್ತವೆ. ಸೊ 1 ವರ್ಷಗಳ ಕಾಲ ತಗೊಳ್ತು ಅದನ್ನ ಒಂದು ಪುಸ್ತಕವನ್ನ ತಯಾರು ಮಾಡಲಿಕ್ಕೆ. ಜೊತೆಗೆ ನೀವು ಕೊಟ್ಟಂತ ಉದಾಹರಣೆಗಳು, ಒಂದೇ ಒಂದು ಓಟಿಂದ ಅವರು ಒಂದು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ, ಅದು ಕೂಡ ಭಾಳ ಅದ್ಭುತವಾಗಿತ್ತು. ಸೊ ಪ್ರತಿಯೊಂದು ಒಂದು ಸಣ್ಣ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫ್ನಲ್ಲಿ. ನಾವು ಯಾವುದೇ ಒಂದು ವಿಚಾರದಲ್ಲಿ ಮುನ್ನುಗ್ಗಬೇಕು ಅಂತಂದರೆ, ರಾಜಕೀಯದಲ್ಲಿ ಆಸಕ್ತಿ ಇದೆ, ಅದರಲ್ಲಿ ಮುಂದೆ ಹೋಗಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಅವ್ರು ಈ ಒಂದು ಪುಸ್ತಕವನ್ನು ಪಡ್ಕೊಳ್ಬೋದು. ಇನ್ನು ವಿಶೇಷವಾಗಿ ನೀವು ಹೇಳ್ದಂಗೆ ನಮ್ಮ ದಶಾಭುಕ್ತಿ ಅದರ ಪ್ರಕಾರವಾಗಿ ನಾವು ಮಂತ್ರಗಳ ಪಠನೆಯನ್ನು ಮಾಡ್ಕೊಳ್ಬೇಕು, ಅದಕ್ಕೆ ಶಾಂತಿ ಮಾಡಬೇಕು ಅಂತಂದರೆ ನಿತ್ಯ ಪ್ರಾರ್ಥನಾ ಈ ಒಂದು ಪುಸ್ತಕವನ್ನು ಕೂಡ ಪಡ್ಕೊಳ್ಬೇಕು. ಶಾಂತಿ ಮೇಲೆ ಓದ್ಕೊಳ್ಳೋದು ಮಂತ್ರ, ಒಂದು ಪ್ರೇಯರ್ ಮಾಡಿ ಮುಂದಕ್ಕೆ ಹೋಗೋದು. ಈಗ ಮಗ ಅನ್ನೋ ಬೈಕ್ ಮೇಲೆ ಹೋಗ್ತಾನೆ ಅಂತಂದ್ರೆ ಅಪ್ಪ ಅಮ್ಮ ಹಿಂದ್ಗಡೆ ಅಂದ್ರೆ ಹುಷಾರು ಕಣಪ್ಪ ಇಷ್ಟಂದ್ರೆ ಸಾಕು ಆಯ್ತಮ್ಮ ಅಂತಾನ ಅವನು. ಅದು ಅವನು ಸ್ಪೀಡ್ ಹೋಗೋವಾಗ್ಲೋ ಅಥವಾ ಬೇರೆ ಇನ್ನೇನು ಆದಾಗಲೋ ನೆನಪು ಬಂದ್ಬಿಡುತ್ತೆ. ಆ ಹುಷಾರ್ ಅನ್ನೋದಿದೆಯಲ್ಲ, ಆ ಮಗುಗೆ ರಕ್ಷಾ ಕವಚ ಕೆಲಸ ಮಾಡುತ್ತೆ. ಆ ಹುಷಾರ್ ಅನ್ನುವ 3 ಅಕ್ಷರಗಳೇ ಅವನಿಗೆ ಅಷ್ಟು ರಕ್ಷಾ ಕವಚವಾಗಿ ಮಾಡುತ್ತೆ ಅಂತಂದ್ರೆ ಇನ್ನು 108 ಅಕ್ಷರಗಳು ಇನ್ನೆಷ್ಟು ರಕ್ಷಾ ಕವಚವಾಗಿ ಇರಬೇಕು. ಅದು ಅವರು ಕೊಡ್ತಕ್ಕಂತಹ ಒಂದು ಬುಲೆಟ್ ಪ್ರೂಫ್ ಜಾಕೆಟ್. ಅದು ಆಮೇಲೆ ಫೇಮಸ್ ಆಗಿದ್ದವರು ಯಾಕೆ ಗೆಲ್ಲಿಲ್ಲ, ಆಗಷ್ಟೇ ಬಂದವರು ಯಾಕೆ ಗೆದ್ರು, ಇದು ನಾವು ಯೋಚನೆ ಮಾಡುವಂತ ವಿಚಾರ. ಅದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ ಗುರುಗಳ, ಯಾಕೆ ಏನು ಅನ್ನುವಂಥದ್ದು. ಪಾಪ ಏನ್ ಮಾಡ್ತಾರೆ ಗೊತ್ತಾ ಕೆಲವರು, ನಮ್ಮಂತವ್ರಿಗೆಲ್ಲ ಬಿಡು, ಇದು ಹೌದು ನಮ್ಮಂತವ್ರಿಗೆಲ್ಲ ಬಿಡು, ದುಡ್ಡಿರೋರಿಗೆ ನಿಜ ಹಂಗ್ ಮಾಡಕ್ ಬಿಟ್ಟಿದ್ದಾರೆ. ಈ ದುಡ್ಡನ್ನ ಅವ್ರು ಚೆಲ್ತಾರೆ, ಅಟ್ರಸ್ಟ್ ಮಾಡ್ಕೊಳಕ್ ಬರ್ತಾರೆ. ಹಂಗ ಮಾಡಿದ್ದಾರೆ. ಹಂಗ್ ಮಾಡದೇನೂ ಸಾಧ್ಯ ಇದೆ. ನೀನು ದೇಶ ಸೇವೆ ಮಾಡ್ಲಿಕ್ಕೆ ನಾನು ಪಣ ತೊಟ್ಟಿದ್ದೀನಿ ಅಂತ ಬಂದರೆ ದುಡ್ಡಿಲ್ಲದು ಗೆಲ್ಲಲಿಕ್ಕೆ ಸಾಧ್ಯವಿದೆ. ಅದು ನೀನು ಸಂಕಲ್ಪ ಮಾಡಬೇಕು. ನೀನು ಯಾವುದೋ ನಿನಗಿರ್ತಕ್ಕಂಥ 10 ತೊಂದರೆಗಳನ್ನು 10 ತರಹದ ಕಷ್ಟಗಳನ್ನು ತಲೆಗೆ ಹಾಕೊಂಡು ಅಯ್ಯೋ ನಮಗೆ ಯಾಕೆ ಬಿಡಪ್ಪ ಅಂತನೋ ಏನು ಮಾಡಕ್ಕೆ ಬರಲ್ಲ. ಈಗ ಅಂದುಕೊಂಡೇ ನೀವು ಅಲ್ಲೇ ಇದ್ದು ಬಿಟ್ಟಿದ್ದೀರಿ, ದೇಶ ಹಿಂದಕ್ಕಿದ್ದು ಬಿಟ್ಟಿದೆ. ಯಾರಾದರೂ ತೊಂದರೆಯಲ್ಲಿದ್ದಾಗ ಅಥವಾ ಏನಾದರೂ ದೇಶದ ತೊಂದರೆ ಆಗ್ತಾ ಇದೆ ಅಂತಂದರೆ ಈ ಸುಮ್ಮನೆ ಕುಳಿತುಕೊಂಡು ಅದನ್ನು ನೋಡ್ತಾ ಇದ್ದಾರಲ್ಲ, ಅವರಿಂದಲೇ ದೇಶ ಹಾಳಾಗ್ತಿರೋದು. ಅವನೇನೋ ಮಾಡ್ತಿದ್ದಾನೆ, ಅವನು ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಒಳ್ಳೇದು ಮಾಡ್ತಾ, ಅವನಿಗೆ ಕರ್ಮ ಮಾಡ್ತಾ ಇದ್ದಾನೆ. ಬಟ್ ನೀನೇನು ಮಾಡ್ತಿದೀಯಾ? ಯೋಚನೆ ಮಾಡ್ಕೊಂಡೇ ಕೊಡ್ತಿದ್ಯಾ? ಅದನ್ನು ಏನಾದರೂ ಕ್ಲಿಯರ್ ಮಾಡು, ಅಲ್ಲಿ ಹೋಗ ಜಗಳ ಬಿಡಿಸು, ಅಥವಾ ಅಲ್ಲೊಂದು ನ್ಯಾಯಸಮ್ಮತವಾಗಿರತಕ್ಕಂತಹ ಒಂದು ಮೆಸೇಜನ್ನು ಕೊಡು. ಇದೇನೂ ಮಾಡದೆ ನಮಗೆ ಹಾಕಬೇಕು, ಇದೇ ದೊಡ್ಡದಂಡ. ಖಂಡಿತ ಗುರುಗಳೇ. ಸೊ ಇದೆರಡು ಪುಸ್ತಕಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ, ಅದ್ಭುತವಾಗಿರುವಂಥ ವಿಚಾರನ ತಿಳ್ಕೊಂಡ್ವಿ. ಇದರಲ್ಲಿರುವಂಥ ವಿಶೇಷತೆ ಏನು, ಇನ್ನಷ್ಟು ತಿಳ್ಕೊಳ್ಬೇಕು ಅಂತಂದರೆ ಪುಸ್ತಕವನ್ನು ತಗೊಂಡು ಓದಿದಾಗಲೇ ನಮಗೆ ಗೊತ್ತಾಗುವಂಥದ್ದು ಏನಿದೆ ಅದರಲ್ಲಿ ಅನ್ನುವಂಥದ್ದು. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಈ ಒಂದು ಪುಸ್ತಕಗಳನ್ನ ಪಡೆದುಕೊಳ್ಬೇಕು ಅಂತಂದರೆ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ದಿವಸ ವಿಶೇಷವಾಗಿರುವಂಥ ಪೂಜೆ ಹೋಮ ಹವನ ಬೆಳಗ್ಗೆ 6 ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ರಾಮನಗರದಲ್ಲಿ ನಡೀತಾ ಇರುವಂಥದ್ದು, ಎಲ್ಲಿ ಬರಬೇಕು, ಯಾವಾಗ ಬರಬೇಕು, ಇದೆಲ್ಲದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಸಂಖ್ಯೆಗಳು ಬರ್ತಾ ಇದೆ. ನೇರವಾಗಿ ಕರೆಗಳನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.